ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಗೌಡ ಹಾಸನ್ ಅಂತೇಳಿ. ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಸಿಂಹರೂಪಿಣಿ ಅಂತೇಳಿ. ಆ ಚಿತ್ರದ ನಾಯಕ. ಹಾಗೆ ನಮ್ಮ ಸಾಂಗ್ ಕೂಡ ಬಂಗಾರದ ಗೊಂಬೆ ಸಾಂಗ್ ಕೇಳಿರ್ತೀರ. 20 ಮಿಲಿಯನ್ ರೀಚ್ ಆಗಿ 21 ಮಿಲಿಯನ್ಗೆ ಇನ್ನೇನು ಸದ್ಯದಲ್ಲೇ ಮುಂದೆ ಹೋಗ್ತಾ ಇದೆ. ಸೊ ತುಂಬ ಒಳ್ಳೆ ಆಶೀರ್ವಾದ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ವಿಜಯ್ ಕುಮಾರ್ ಹಾಗೆ ನಾಗಣ್ಣ ಅಂತೇಳಿ, ಅವರ ಮೊದಲನೇ ಚೊಚ್ಚಲ ಸಿನಿಮಾ ಸಂಚಾರಿ ಜೀವನ ನಿಂತ ನೀರಲ್ಲ ಅನ್ನೋದನ್ನ ತುಂಬ ತೆರೆ ಮೇಲ್ಗಡೆ ವಿಭಿನ್ನವಾಗಿ ತೋರಿಸಿದ್ದಾರೆ. ರಮೇಶ್ ಭಟ್ ಸರ್ ಕೂಡ ತುಂಬ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿ ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಕೊಟ್ಟಿದ್ದಾರೆ. ಹಾಗೆ ಸುಧಾಮ್ಮ ಕೂಡ ತುಂಬ ಚೆನ್ನಾಗಿ ಪಾತ್ರಗಳನ್ನ ಮಾಡಿದ್ದಾರೆ. ಹಾಗೆ ಹಮೀದ್ ಸರ್, ಇಷ್ಟು ದಿನ ನಾವೇನು ನೋಡ್ಕೊಂಬಂದಿದ್ವಿ, ಇದೊಂದು ಹಳ್ಳಿ ವಾತಾವರಣ ಆಗಿರೋದ್ರಿಂದ ಆ ಪಾತ್ರಕ್ಕೆ ತುಂಬ ನ್ಯಾಯನ ಒದಗಿಸ್ಕೊಟ್ಟಿದ್ದಾರೆ. ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಸರ್. ಸ್ಕ್ರೀನ್ ಅಪಿರಿಯನ್ಸ್ ತುಂಬ ಚೆನ್ನಾಗಿದೆ, ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಇದೇ ಜುಲೈ 31 ಸಿನಿಮಾ ಪ್ರತಿ ಥಿಯೇಟ್ರಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಬಂದು ನೋಡಿ ಆಮೇಲೆ ಹೇಳಬೇಕು. ಇವತ್ತು ಸ್ಟೋರಿಗಳು ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ಸಾಂಗ್ ಚೆನ್ನಾಗಿ ಬರ್ತಾ ಇಲ್ಲ, ಡೈರೆಕ್ಟರ್ಗಳು ಎಲ್ಲೋ ಒಂದು ಕಡೆ ಆ ಕಡೆ ಆಗ್ತಾ ಇದೆ ಅಂತ ಅನ್ಕೊಳ್ಳೋದ್ಕಿಂತ ಮುಂಚೆ ಪ್ರೊಡ್ಯೂಸರ್ ಎಲ್ಲೋ ಒಂದು ಕಡೆ ಒಂದು ನಂಬಿಕೆನ ಇಟ್ಟು ಒಂದು ಸಿನಿಮಾನ ಮಾಡಿರ್ತಾರೆ, ಪಾತ್ರನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಹಾಗೆ ಕಲಾವಿದರನ್ನ ಬೆಳೆಸೋದಕ್ಕೋಸ್ಕರ. ನಾವು ಒಂದು ಸಿನಿಮಾ ಸೋಲ್ತು ಅಂದರೆ ಮತ್ತೆ ಆ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾನ ಯಾವುದೇ ಕಾರಣಕ್ಕೂ ಮಾಡಲ್ಲ, ಯಾಕೆಂದರೆ ಮತ್ತೆ ಯಾರು ಲಾಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಸೊ ಸಿನಿಮಾ ಮಾಡ್ತಾರೆ ಉದ್ದೇಶ ಏನು, ಜನಗಳಿಗೋಸ್ಕರ ಅಂತಾನೆ. ಈ ಸಂಚಾರಿ ಜೀವನ ಸಿನಿಮಾ ಈ ಟ್ರೈಲರ್ ಏನು ನೋಡಿದ್ವಿ, ಎಲ್ಲೋ ಒಂದು ಕಡೆ ನಮ್ಮ ಜೀವನಕ್ಕೆ ಕನೆಕ್ಟ್ ಆಗ್ತಾ ಇದೆ. ಇವತ್ತಿನ ಜನ್ರೇಷನ್ ಏನಿದೆ ಅದು ಈ ಸಿನಿಮಾನ ನೋಡಬೇಕು. ಇವತ್ತಿನ ಜೀವನ ಲೈಫ್ ಸ್ಟೈಲ್ ಬೇರೆ ಥರ ಇದೆ. ನಾವು ಅದೇ ಒಂದು 15 ವರ್ಷ ಹಿಂದೆ ಹೋದರೆ ಈ ಜೀವನನ ನೋಡ್ತಾ ಇದ್ವಿ. ಈ ರಂಗಭೂಮಿ ಕಲಾವಿದರುಗಳು, ಸೊ ಇವರೆಲ್ಲ ಒಂದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ಪಾತ್ರನ ನಾನೇ ಅಂತ ಅಂದ್ಕೊಂಡು ಅದಕ್ಕೆ ಒಂದು ಜೀವನ ಕೊಟ್ಟಿದ್ದಾರೆ. ಸೊ ನಾನೊಂದು ಸಾಂಗ್ ತುಂಬ ಇಷ್ಟ ಆಯಿತು. ಮೆಹಬೂಬ್ ಸಾಂಗ್ ಅವರು ಒಂದು ಸಾಂಗ್ನ ಹಾಡಿದ್ದಾರೆ, ಒಂದು ಪ್ಯಾಥ ಸಾಂಗ್ ಇದೆ. ಸೊ ಕೇಳ್ತಾ ಇದ್ರೆ ನಿಜವಾಗ್ಲೂ ಆ ಫೀಲ್ ನಮಗೆ ಗೊತ್ತಾಗ್ತಾ ಇರುತ್ತೆ, ನಾವೇನು ಕಷ್ಟದಿಂದ ಬಂದಿರ್ತೀವಿ, ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಆ ಸಾಂಗ್ ಮುಖಾಂತರ ಕಾಣಿಸ್ತಾ ಇದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದಾಗಲಿ, ಎಲ್ಲರೂ ಬಂದು ಸಿನಿಮಾನ ನೋಡಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.